ಬಂಧುಗಳೇ ನಮಸ್ತೆ, ಎಲ್ಲರಿಗೂ ಕೃಷಿ ಕನ್ನಡ ಟಿ ವಿ ಚಾನಲ್ಗೆ ಸ್ವಾಗತವನ್ನು ಕೋರುತ್ತೀನಿ. ಅಂದಾಗೆ ಇವತ್ತು ನಾನು ನಿಮ್ಮ ಹತ್ರ ಮಾಹಿತಿ ಹಂಚ್ಕೊಳ್ಳಿಕ್ಕೆ ಬಂದಿರೋ ಕಾರಣ ಇಷ್ಟೇ. ಕೆಲವರು ಅಂತ ಇದ್ದರೆ, ಸರ್ ನೀವು ಚಾಪ್ ಕಟರ್ ತಂದಿದ್ರೆ ಅದು ಹೇಗಿದೆ, ಹೇಗೆ ಯೂಸ್ ಆಗ್ತಾಯಿದೆ ಅಂಥೇಳಿ ಆ ವಿಚಾರವಾಗಿಯೂ ಕೂಡ ನೀವು ಮಾತಾಡ್ತಾ ಇದ್ದೀನಿ. ನಮ್ಮ ಫಾರಮ್ನಲ್ಲಿ ಇರ್ತಕ್ಕಂಥ ಕುರಿ ಮರಿಗಳಿಗೆ ಚಾಪ್ ಕಟರು ತುಂಬಾ ಯೂಸ್ಫುಲ್ ಆಗ್ತಾಯಿದೆ. ಹೇಗೆ ಅಂದರೆ, ನಾವು ದಿನೇ ಕೈಯಲ್ಲಿ ಕಟ್ ಮಾಡಿ ಸಣ್ಣದಾಗಿ ಚಾಪ್ ಥರ ಅಂದರೆ 1 ಇಂಚು 1.5 ಇಂಚು ಈ ಥರ ಹುಲ್ಲನ್ನು ಕಟ್ ಮಾಡಿ ಹಾಕಿದಾಗ ಚೆನ್ನಾಗಿ ತಿಂತಾಯಿದ್ವು. ಸಗಟು ಹುಲ್ಲು ಹಾಕಿದರೆ ಸರಿಯಾಗಿ ಮೇಯ್ತಾ ಇರಲಿಲ್ಲ. ಹಾಗಾಗಿ ಇದು ಎಷ್ಟು ಅಂತ ನಾವು ಕಟ್ ಮಾಡೋದು ಅಂಥೇಳಿ ಒಂದು ಚಾಪ್ ಕಟರ್ ನೀಡಿತ್ತು, ಅವಶ್ಯಕತೆ ಇತ್ತು. ಹಾಗಾಗಿ ಒಂದು ಚಾಪ್ ಕಟರ್ನ ತಂದಿದ್ವಿ. ಒಂದು 24,000 ಚಿಲ್ಲರೆ ಬಿತ್ತು. ಒಂದು 3 HP ಮೋಟರ್ದು ಹೆವಿ ಗೇಜ್ ಇದೆ. ಒಂದು 5 ಬ್ಲೇಡ್ ಸೆಟ್ ಇದೆ ಅದರೊಳಗೆ. ಇದು 5 ಬ್ಲೇಡ್ ಸೆಟ್ಟಿನ ತಂದಾಗ ನಮಗೆ ಒಂದಿಷ್ಟು ಸ್ಟಾರ್ಟಿಂಗು ಒಂಥರ ಗೊಂದಲ ಆಯಿತು. ಯಾಕೆ ಗೊಂದಲ ಆಯಿತು ಅಂತೇಳಿದ್ರೆ, ಆ ಚಾಪ್ ಏನಿದೆ ತೀರಾ ಪುಡಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗೋಯಿತು. ಆ ಬ್ಲೇಡಿಂದ ಹೊಡೆತಕ್ಕೆ ಪುಡಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಾವು ಕಾಣ್ತಾ ಇದೆಯಲ್ಲ, ಇದು ಬ್ಲೇಡ್ ಸೆಟ್ಟು. ನೀವು ಅದರಲ್ಲಿ 3 ಬ್ಲೇಡ್ ಸೆಟ್ಟನ್ನು ತೆಗೆದ್ವಿ. ಆಮೇಲೆ 2 ಬ್ಲೇಡ್ ಸೆಟ್ನ ಸೆಟ್ ಮಾಡಿದ್ವಿ. ಆವಾಗ 1 ಇಂಚಿಗೆ ಕರೆಕ್ಟಾಗಿ ಮೇವು ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಅವು ಫೀಡು ಕೂಡ ಹೇಗೆ ಮೇವು ಏನು ತಿಂತಾಯಿದ್ದು ಚೆನ್ನಾಗಿ ತಿನ್ಲಿಕ್ಕೆ ಆರಂಭ ಮಾಡಿದ್ವು. ಆ ಕಾರಣಕ್ಕೆ ಇದಾಯ್ತು. ಇದು ಸೆಟ್ ನೀವು ನೋಡ್ತಾ ಇದ್ದೀರಲ್ಲ, ಮಷಿನ್ದು ಚಾಪ್ ಕಟ್ಟರ್ದು ಇದು ಸೆಟ್. ಇದು ಹೀಗಿದೆ, ಹೀಗೆ ಪೂರ್ತಿ ಈ ಥರ ನಮಗೆ ಹೇಗೆ ಬೇಕಾಗಿ ಸೆಟ್ ಮಾಡಿಕೊಂಡು ನೋಡ್ಕೋಬೋದು. ಹುಲ್ಲು ಸಿಗೆ ಹಾಕ್ಕೊಳ್ಳೋದು ಸ್ವಲ್ಪ ಕಡಿಮೆ ಇದರಲ್ಲಿ, ಹೆವಿ. ನಾವು ಸ್ವಲ್ಪ ಮೇವು ಹಾಕಿದ ತಕ್ಷಣ ಕೆಲವೊಂದು ಜಗ್ಗಂತ ಹಿಡ್ದು ಹಾಕ್ಕೊಂಡ್ಬಿಡ್ತಾರೆ. ಬಟ್ ಹಂಗಿಲ್ಲ, ಇದು ಆರಾಮಾಗಿ ಮೇವು ಎಳ್ಕೊಳ್ಳುತ್ತೆ. ತನಗೆ ತಾನೇ ಮೇವು ಎಳ್ಕೊಂಡು ಅದನ್ನು ಚಾಪ್ ಮಾಡಿ ಹೊರಗೆ ಬಿಸಾಗುತ್ತೆ. ನೋಡ್ತಾ ಇದ್ರಲ್ಲ, ಇದು ಈ ಥರ ಚಾಪ್ ಹೊಡಿತಾ ಇರೋವಂಥದ್ದು ನೀವು ಕಾಣ್ತಾ ಇರೋವಂಥದ್ದು ರಾಗಿ ಹುಲ್ಲೇ ಪೂರ್ತಿ. ಇದು ನೀವು ನಾವು ಕೊಡ್ತಾ ಇರೋದು ಒಳ್ಳೆ ಚಾಪ್ ಆಗಿದೆ. ಚೆನ್ನಾಗಿ ಮೇವನ್ನು ತೊಗೊಳ್ತವೆ, ವೇಸ್ಟ್ ಆಗೋಲ್ಲ ಜಾಸ್ತಿ ಅನ್ನೋವಂಥದ್ದು. ನೋಡಿ ಹೀಗಿದೆ, ಇಷ್ಟು ರೇಟ್ ಸಾಕು. ಅದೇ ತನಗೆ ತಾನೇ ಅದು ಬೆಲ್ಟ್. ಅದು ಇಲ್ಲಿ ನೀವು ಗ್ರೀನ್ ಕಲರ್ ಏನು ಕಡಿತಾ ಇದ್ದರೆ, ಹಸಿರು ಕಲರು ಅದು ಬೆಲ್ಟ್. ಅದು ತನಗೆ ತಾನೇ ಎಳ್ಕೊಳ್ಳುತ್ತೆ. ಇನ್ನು ಕೆಲವು ಮೆಟಲ್ದು ಬರುತ್ತೆ, ಆ ಮೆಟಲ್ದು ಒಳ್ಳೆಯದು ಅಂತಾರೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಆಗಿರೋ ಕಾರಣಕ್ಕೆ ಬೆಲ್ಟ್ ತಗೊಂಡ್ವಿ. 3 HP ಮೋಟರ್ದು 24,000 ಚಿಲ್ಲರೆ ಇದೆ. ತಗೋಬೋದಾ ಹೇಗೆ ಅನ್ನೋದು ನೀವು ಕಾಮೆಂಟ್ ಮಾಡಿ. ಚಾಪು ಚೆನ್ನಾಗಿ ಆಗ್ತಾಯಿದೆ, ಶಾರ್ಪ್ ಆಗ್ತಾಯಿದೆ, ಚಿಕ್ಕದಾಗಿ ಕಟ್ ಆಗ್ತಾಯಿದೆ. ತುಂಬ ಯೂಸ್ಫುಲ್ ಇದೆ ಅನಿಸುತ್ತೆ ನಮಗೆಲ್ಲ. ತುಂಬ ಜನ ಅಂದರು ಕರೆಂಟು ಎಳೆಯುತ್ತೆ, ಆಗಿಲ್ಲ. ಅರ್ಧ ಗಂಟೆಲಿ ನೀವೇನು ನಂಬ್ತಿರಲ್ಲ ಗೊತ್ತಿರ 4-5 ಪೆಂಡೆ ಹೊಡೆದು ಬಿಸಾಕ್ಬಿಡುತ್ತೆ, ರಾಗಿ ಪಿಂಡೆ. ನೋಡಿ ಈ ಥರ ಇದೆಲ್ಲ. ಚಾಪು ವೇಸ್ಟ್ ಇದ್ದರೆ ನಾವು ವೇಸ್ಟ್ ಮಾಡಲ್ಲ, ಸೈಡಿಗೆ ಕಸ ಹೊಡ್ಕೊಂಡು ಹಾಕ್ಕೊಂಡ್ಬಿಡ್ತೀವಿ. ಮೇವು ವೇಸ್ಟ್ ಆಗದೆ ರೀತಿ ನಾವು ನೋಡ್ಕೋಬೇಕು ಅಂತೇಳಿದ್ರೆ, ಜಾಸ್ತಿ ನೀವು ಬಿಸ್ನೆಸ್ ಪರ್ಪಸಲ್ಲಿ ಕುರಿಗಳು ಸಾಕಿದ್ದೀರಿ ಅಥವಾ ಹಸುಗಳು ಸಾಕಿದ್ದೀರಿ ಅಂದರೆ ಒಂದು ಚಾಪು ಕಟರ್ ಇದ್ದರೆ ಒಳ್ಳೆಯದು. ಮ್ಯಾನಲ್ಲಿ ಅದು ತಿರುಗಿಸಿ ಕಟ್ ಮಾಡುವಂಥವು ಇರ್ತಾವೆಲ್ಲ ಬೇಡ. ಈ ಥರ ಇದ್ದಾಗ ಆಯ್ಕೆ ಮಾಡಿರಿ. ನಮ್ಗೆ ಕಸ ಹೊಡ್ಕೊಳ್ಳಿಕ್ಕೂ ಈಸಿ ಆಗುತ್ತೆ, ಮೇವು ಬೇಗ ಬಾಯಿಗೆ ಸಿಗುತ್ತೆ ಇದು ಅನ್ನುವಂಥದ್ದು. ಮೇವು ಸರಿ ತಿನ್ನಲಿಲ್ಲ ಅಂದರೆ ಒಂದು ಟ್ರಿಕ್ಸ್ ಇದೆಯಲ್ಲ, ಉಪ್ಪು ನೀರನ್ನು ಸ್ವಲ್ಪ ಚಿಮ್ಕಿಸಿ ಹುಲ್ ಮೇಲೆ ಸ್ವಲ್ಪ ಕೊಟ್ಬಿಟ್ರೆ ಟೇಸ್ಟಿಯಾಗಿ ತಿಂತವೆ. ಇದು ನಮ್ಮ ಚಾಪ್ ಕಟರ್ ಕತೆ. ಓಕೆ ಬಂಧುಗಳೇ, ಹೇಗಿದೆ ನಮ್ಮ ಒಂದು ಚಾಪ್ ಕಟರು? 3 HP 5 ಬ್ಲೇಡು 24,000 ಕೊಡ್ಬೋದಾ? ಹೆವಿ ಗೇಜ್ ಇದೆ, ಕೊಡ್ಬೋದಾ ಇಲ್ಲ ಅನ್ನೋದು ಗೊತ್ತಿಲ್ಲ. ನೀವು ಹೇಳಿ, ಕಡಿಮೆಗೆ ಸಿಗ್ತಿತ್ತು ಅಂತ ಕಡೆ ಹತ್ರ ಅಂದರೆ ಬೇರೆಯವ್ರಿಗೂ ಕೂಡ ಅನುಕೂಲ ಆಗಲಿ. ನಮ್ಮ ಕಾಮೆಂಟ್, ನೀವು ಹಾಕೋ ಕಾಮೆಂಟಿಂದ ಅಡ್ರೆಸ್ ಬೇರೆಯವ್ರಿಗೂ ತಿಳಿಲಿ, ಒಳ್ಳೆ ಚಾಪ್ ಕಟರ್ ಸಿಗಲಿ ಅವರಿಗೂ ಕೂಡ ಅನ್ನೋಂಥದ್ದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.